1 ಲೀಟರ್ ಆಯಿಲ್ ನೀವು 120 ರೂಪಾಯಿ ತೊಗೊಂಬರ್ತೀರಾ. ಇವತ್ತು ಕಡಲೆಕಾಯಿ 1 kgಗೆ 110 ರೂಪಾಯಿ. 1 kg ಗ್ರೌಂಡ್ನಟ್ ಹಾಕಿದ್ದೀವಿ. ಇವಾಗ ಎಷ್ಟು ಆಯಿಲ್ ಬಂದಿದೆ 10 kgಯಿಂದ ನೋಡೋಣ. ನೋಡಿ ಎಷ್ಟು ಪ್ಯೂರ್ ಆಗಿ ಎಷ್ಟು ಕ್ಲಿಯರ್ ಆಗಿದೆ. ಪರ್ಫೆಕ್ಟ್ಲಿ 4 kg ಬಂದಿದೆ ಸರ್. 2.5 kg ಗ್ರೌಂಡ್ನಟ್ ಹಾಕಿದ್ರೆ 1 ಲೀಟರ್ ಆಯಿಲ್ ಸಿಗುತ್ತೆ. ಹೆಣ್ಮಕ್ಳು ಯಾರು ನಿಮ್ಮ ಫ್ಯಾಮಿಲಿ ಆರೋಗ್ಯದ ಬಗ್ಗೆ ನಿಮಗೆ ಕನ್ಸರ್ನ್ ಇದೆಯೋ ಅವರೆಲ್ಲರೂ ಈ ಪ್ರಕೃತಿ ಆಯಿಲ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನೀವು ಬಳಸುವ ಆಯಿಲ್ ಚೇಂಜ್ ಮಾಡಿದ್ರೆ ನಿಮ್ಮ ಆರೋಗ್ಯ ಕೂಡ ಚೇಂಜ್ ಆಗುತ್ತೆ. ಪ್ರಕೃತಿ ಪ್ರಾಡಕ್ಟ್ಸ್ ನಿಮ್ಮ ಮನೇಲಿದ್ದರೆ ನೀವು ಆಸ್ಪತ್ರೆಗೆ ಹೋಗೋದು ತಪ್ಪತ್ತೆ, ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. 1 kg ಕಡಲೆಕಾಯಿಯಿಂದ ನಿಮಗೆ 1 ಲೀಟರ್ ಆಯಿಲ್ ಬರಲ್ಲ. ಅಂಗಡಿಲಿ ತೊಗೊಳ್ಳೋದು 1 ಲೀಟ್ರಿಗೆ 120 ರೂಪಾಯಿ ಕೊಡೋದು ನಿಮಗೆ ಅರ್ಥ ಆಗುತ್ತೆ. ಎಣ್ಣೆ ವಿಷಯ ಬಂದಾಗ ನಾವು ಇದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಇಲ್ಲೇನೇ ಅವರು ಎಣ್ಣೆ ತೆಗೆಯೋದನ್ನ ಅವ್ರು ತೆಗೆದು ಪ್ಯಾಕ್ ಮಾಡಿ ಕೊಡ್ತಾರೆ. ಇನ್ ಕೇಸ್ ನಿಮಗೆ ಬೇಕಂದರೆ ಲೂಸಲ್ಲೂ ತೊಗೋಬೋದು. ಹೆಸರು ವಿವೇಕ್, ನಾನು ಪ್ರಕೃತಿ ವುಡ್ ಪ್ರೆಸ್ಡ್ ಆಯಿಲ್ ಸ್ಪೈಸಸ್ ಆ್ಯಂಡ್ ಮೋರ್ ಅಂಗಡಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಂದು ತಿಳಿಸೋದು ಏನು ಅಂದರೆ, ನಮ್ಮ ಅಡುಗೆಗೆ ಯೂಸ್ ಮಾಡೋಂಥ ಆಯಿಲ್ಲು, ನಾವು ಅಂಗಡಿಯಿಂದ ತೊಗೊಂಬರೋ ಆಯಿಲ್ಲು ಎಷ್ಟು ಒಂದು ಕೆಟ್ಟದಾಗಿದೆ ನಮ್ಮ ಹೆಲ್ತ್ಗೆ ಅಂತ. ಹೆಂಗೆ ಅಂದರೆ, ಇವಾಗ 1 ಲೀಟ್ರ್ ಆಯಿಲ್ ನೀವು 120 ರೂಪಾಯಿ ತೊಗೊಂಬರ್ತೀರಾ. ಇವತ್ತು ಕಡಲೆಕಾಯಿ 1 kgಗೆ 110 ರೂಪಾಯಿ. 1 kg ಕಡಲೆಕಾಯಿಯಿಂದ ನಿಮಗೆ 1 ಲೀಟ್ರ್ ಆಯಿಲ್ ಬರಲ್ಲ. ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು, ಏನಾಗತ್ತೆ, ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ. ಅದು ಮುಂಚೆಲ್ಲ ಎಲ್ಲಿ ರೀಫೈಂಡ್ ಆಯಿಲ್ ಅನ್ನೋದು ಏನು ಇರಲಿಲ್ಲ. ಆದರೆ ಇವಾಗ ನಮಗೆ ಎಲ್ಲ ಲೈಫ್ ಈಸಿ ಆಗಬೇಕು, ಮನೆಗೆ ಅಂಗಡಿಗೆ ಹೋಗಬೇಕು, ತೊಗೊಂಬರಬೇಕು, ಯೂಸ್ ಮಾಡಬೇಕು. ಬಟ್ ಅದರಿಂದ ಬರೋ ಕಾಯಿಲೆಗಳು, ಅದಕ್ಕೆ ನೀವು ಖರ್ಚು ಮಾಡೋ ಡಾಕ್ಟ್ರ್ ಫೀಸು, ಅದೆಲ್ಲ ನಾವು ಲೆಕ್ಕನೇ ಮಾಡ್ತಾಯಿಲ್ಲ. ಅದೇ ಇವತ್ತಿನ ದಿವಸ ಕಡಲೆಕಾಯಿ ಎಣ್ಣೆ ನಾವು ಯೂಸ್ ಮಾಡೋದು ರೀಫೈಂಡ್ಕ್ಕಿಂತ ಒಂದು ಗಾಣದ ಎಣ್ಣೆ ಅಂಥದ್ದು ಒಂದು ನೀವು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಹೆಲ್ತು ನನಗೆ ತಿಳಿದ ಮಟ್ಟಂಗೆ 100% ಚೇಂಜ್ ಆಗುತ್ತೆ. 10 kg ಇದೆ. ಸೊ ನಮ್ಮ ಮೆಷಿನ್ನು ಜನರಲಿ 10 kg ಅಷ್ಟು ತೊಗೊಂಡು ಎಣ್ಣೆಗಳು ಮಾಡುತ್ತೆ. ಈಗ ಅದು ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಆಗಲೇ 10 kg ಗ್ರೌಂಡ್ನಟ್ ಹಾಕಿದ್ದೀವಿ. ಇವಾಗ ಎಷ್ಟು ಆಯಿಲ್ ಬಂದಿದೆ 10 kgಯಿಂದ ನೋಡೋಣ. ನೋಡಿ ಎಷ್ಟು ಪ್ಯೂರ್ ಆಗಿ ಎಷ್ಟು ಕ್ಲಿಯರ್ ಆಗಿದೆ. ಇದು ಪ್ಯೂರ್ ಆಯಿಲ್. ನಿಮಗೆ ಪರ್ಫೆಕ್ಟ್ಲಿ 4 kg ಬಂದಿದೆ ಸರ್. ಎಸ್, ಇವಾಗ 10 kg ಹಾಕಿ ಇವಾಗ ನಮ್ಗೆ 4 ಲೀಟರ್ ಬಂದಿದೆ. ಸೊ ಅದರಲ್ಲಿ ನಮಗೆ ಏನು ಅನಿಸುತ್ತೆ ಅದು ಗೊತ್ತಾಗುತ್ತೆ. ನಮಗೆ ಹೆಚ್ಚು ಕಮ್ಮಿ 2.5 kg ಗ್ರೌಂಡ್ನಟ್ ಹಾಕಿದ್ರೆ 1 ಲೀಟ್ರ್ ಆಯಿಲ್ ಸಿಗುತ್ತೆ. ಅದೇ ನಾವು ಆಚೆ ಕಡೆ ತೊಗೊಂಡ್ರೆ 1 ಲೀಟ್ರಿಗೆ 120 ರೂಪಾಯಿ. ಹೆಂಗೆ ಸಾಧ್ಯ? ನೀವೇ ನೋಡಿ, ನೀವೇ ತಿಳ್ಕೊಳ್ಳಿ, ಯೋಚನೆ ಮಾಡಿ ಯಾವ ಎಣ್ಣೆ ಬಳಸಬೇಕು ಅಂತ. ಬನ್ನಿ, ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಬೇರೆ ವಿಧವಾಗಿ ಆಯಿಲ್ಸ್ ಇದೆ. ಗ್ರೌಂಡ್ನಟ್ ಆಯಿಲ್, ಕೋಕೋನಟ್ ಆಯಿಲ್, ಸೆಸ್ಮಿ ಆಯಿಲ್, ಮಸ್ಟರ್ಡ್ ಆಯಿಲ್ ಆ್ಯಂಡ್ ಸ್ಯಾಫ್ಲವರ್ ಆಯಿಲ್, ಎಲ್ಲ ಥರ ಆಲ್ಮಂಡ್ ಆಯಿಲ್ ಇದೆ. ಸೊ ಇದೆಲ್ಲ ಆಲ್ ಆರ್ ಎಡಿಬಲ್ ಆಯಿಲ್ಸ್. ನೀವು ಎಲ್ಲ ಥರ ಅಡುಗೆಗೂ ಎಲ್ಲ ಥರನೂ ಮಾಡ್ಕೋಬೋದು. ಇದರಲ್ಲಿ ಏನು ನಮ್ಮ ಮೇಯ್ನ್ ಥಿಂಗ್ ಅಂದರೆ, ಇವಾಗ ನಾವು ಅಂಗಡಿಗೆ ಹೋಗಿ ತೊಗೋತೀವಿ ಒಂದು ರಿಫೈನ್ಡ್ ಆಯಿಲ್, ಅದ್ರ ನೀವು ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ಜಿಡ್ಡಿದೆ ಅಂತ. ಆ ಜಿಡ್ಡು ಏನಾಗುತ್ತೆ, ನಮ್ಮ ಮೈ ಒಳಗೆ ಹೋಗುತ್ತೆ. ಮೈ ಒಳಗೆ ಹೋದಾಗ ಅಲ್ಲೇ ಇರುತ್ತೆ, ಅಲ್ಲೇ ವಾಲ್ಸಲ್ಲಿ ಕಚ್ಕೊಳ್ಳುತ್ತೆ. ಅದು ಆಗ್ತಾನೆ ನಮ್ಗೆ ಬರೋ ಪ್ರಾಬ್ಲಮ್ಮು, ಬ್ಲಡ್ ಫ್ಲೋ ಎಲ್ಲ ಕಮ್ಮಿ ಆಗುತ್ತೆ. ಆವಾಗ ಏನಾಗುತ್ತೆ, ಅದು ಕಮ್ಮಿ ಆದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಡಾಕ್ಟ್ರ್ ಹೇಳ್ತಾರೆ ಬ್ಲಡ್ ತಿನ್ನರ್ಸ್ ತೊಗೋಬೇಕು, ಯಾಕಂದರೆ ಬ್ಲಡ್ ಫ್ಲೋ ಆಗಲ್ಲ ಅಂತ. ಇದರಿಂದ ಏನಾಗ್ತಾಯಿದೆ ಅಂದರೆ, ನಮಗೆ ಬರೋ ಕಾಯಿಲೆಗಳು ಮೇಯ್ನ್ ಪ್ರಾಬ್ಲಮ್ ಏನು ಆಗ್ತಾಯಿದೆ ಅಂದರೆ ಆಯಿಲ್ಸಿಂದ. ಅದರಿಂದ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಇವಾಗ ಹೆಂಗೆ ನೀವು ನೋಡಿದ್ರಲ್ಲ ನಾವು ಹೆಂಗೆ ನಾವು ಆಯಿಲ್ ಪ್ರಿಪೇರ್ ಮಾಡ್ತೀವಿ ಅಂತ, ಅದರಲ್ಲಿ ಏನೂ ಆ್ಯಡ್ ಮಾಡಲ್ಲ ನಾವು. ಕೆಮಿಕಲ್ಸ್, ನೋ ಅಡಿಷ್ನಲ್. ಇದು ಬೀಜಗಳು ಹಾಕ್ತೀವಿ, ಅದು ಸೊ ಅದೇನಾಗುತ್ತೆ, ಪ್ಯೂರ್ ಆಯಿಲ್ ಆಚೆ ಬರುತ್ತೆ. ಆವಾಗ ಇರೋ ಫ್ಯಾಟು ಏನು ಬರಲ್ಲ. ಸೊ ಇವಾಗ ನೀವು ನಮ್ಮ ಗ್ರೌಂಡ್ನಟ್ ಆಯಿಲ್ ನೋಡಿ, ಇದನ್ನು ನೋಡಿ, ವಿಸ್ಕಾಸಿಟಿ ನೋಡಿದ್ರೆ ಎಷ್ಟು ಇದಾಗಿದೆ. ಅದು ಇದಾಗುತ್ತೆ. ಇದೆಲ್ಲ ನಮ್ಮ ಇದಕ್ಕೆ ಅಂಗಡಿಲಿರುವಂಥದ್ದು ಸೇಮ್ ನೀರು ಥರ ಇರುತ್ತೆ ಸರ್. ಅದು ಆ್ಯಕ್ಚುಲಿ ಕಲರ್ ಬಂದ್ಬಿಟ್ಟು ವೈಟ್ ಕಲರ್ ಬರುತ್ತೆ ಆ್ಯಕ್ಚುಲಿ. ಕರೆಕ್ಟ್. ಬಟ್ ಇದು ನೋಡಿದ್ರೆ ಲೈಟ್ ಆ್ಯಕ್ಚುಲಿ ಯೆಲ್ಲೋ ಕಲರ್ ಇದೆ. ಕರೆಕ್ಟ್. ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ನೀವು ಹೆಂಗೆ ಅಂದರೆ, ಇವಾಗ ತಾಯಿ ಮಗುಗೆ ಹಿಂಗೆ ಹಾಲು ಕೊಡ್ತಾರೋ ಎಷ್ಟು ಪ್ಯೂರ್ ಆಗಿರುತ್ತೆ ಅದು. ಅದೇ ಥರ ಇದನ್ನು ನಾವು ಡೈರೆಕ್ಟ್ ಹಸುವಿಂದ ತೊಗೊಂಡು ಅದರಿಂದ ಮಾಡಿಸೋದು. ಸೊ ಅದರಿಂದ ಯಾವ ಇದಕ್ಕೆ ಆ್ಯಡ್ ಮಾಡಿ, ಕೆಮಿಕಲ್ಸ್ ಆ್ಯಡ್ ಮಾಡಿ ಮಾಡಲ್ಲ. ಸೊ ಅದರಿಂದ ಇದು ಕಂಪ್ಲೀಟ್ಲಿ ಪ್ಯೂರ್.
ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಬನ್ನಿ ಟೇಸ್ಟ್ ಮಾಡಿ. ನಮ್ಮ ಹತ್ರ ಟೇಸ್ಟಿಂಗ್ ಇಟ್ಟಿದ್ದೀವಿ, ಸ್ಯಾಂಪಲ್ಸ್ ಇಟ್ಟಿದ್ದೀವಿ, ಬಂದು ಟೇಸ್ಟ್ ಮಾಡಿ, ಟೆಕ್ಸ್ಚರ್ ನೋಡಿ. ಅದನ್ನು ಟೇಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಅದು ನೋಡ್ಕೊಂಡು ನೀವು ತೊಗೊಳ್ಳಿ. ನನ್ನ ಗ್ಯಾರಂಟಿ ನಾನು ಕೊಡ್ತೀನಿ, ಯಾಕಂದರೆ ಇದು ಪ್ಯೂರ್ ನಾನು ನಿಂತು ತೊಗೊಂಬರೋದಿಲ್ಲ. ಖುಷಿ ಅನ್ನಿಸ್ತು ಆ್ಯಕ್ಚುಲಿ. ಇದೆಲ್ಲ ಹೇಗೆ ನಡೀತದೆ ಸರ್? ಇದು ಏನು ಹೇಳಬೇಕು ಅಂದರೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ಒಂದು ಆಯಿಲ್ಸು, ನಾವು ಮುಂಚೆ ಹೇಳ್ದಂಗೆ ಆಯಿಲ್ಸ್ ತುಂಬ ಇಂಪಾರ್ಟೆಂಟು. ಫಸ್ಟ್ ಬರೋದೇ ಆಯಿಲ್ಸು, ಅದರಿಂದನೇ ನಮಗೆಲ್ಲ ಆಚೆ. ಬಟ್ ಅದಕ್ಕೆ ನಾವು ಹಾಕೋ ಸ್ಪೈಸಸ್ಸು ಇಲ್ಲಾಂದರೆ ಏನು ಹಾಕ್ತೀವಿ ಒಗ್ಗರಣೆಗೆಲ್ಲನೂ, ಅದು ಆಲ್ಸೋ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಅದರಿಂದ ಏನಂದರೆ ನಾವು ಅದು ಏನು ಹಾಕ್ತೀವೋ ಅದರಲ್ಲೂ ಯಾವ ಥರ ಕೆಮಿಕಲ್ಸ್ ಇರಬಾರ್ದು, ಎಲ್ಲ ಮಾಡಬಾರ್ದು. ಸೊ ಇವಾಗ ಐ ಲೈಕ್ ವಾಂಟ್ ಟು ಇಂಟ್ರೊಡ್ಯೂಸ್ ಮೈ ವೈಫ್. ನನ್ನ ಹೆಸರು ಅಶ್ವಿನಿ ವಿವೇಕ್. ಇಷ್ಟೊತ್ತು ನೀವು ಆಯಿಲ್ಸ್ ಹೆಂಗೆ ಆಗ್ತಾ ಇದೆ ಅಂತ ವಿಡಿಯೋ ನೋಡಿದ್ರಿ. ವಿವೇಕ್ ನಿಮಗೆ ಆಯಿಲ್ಸ್ ಬಗ್ಗೆ ಎಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇವಾಗ ಇನ್ನೂ ನಮ್ಮ ಸ್ಟೋರಲ್ಲಿ ಏನೇನಿದೆ, ವಿ ಹ್ಯಾವ್ ಅ ಲಾಟ್ ಆಫ್ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ ಇನ್ ಆರ್ ಸ್ಟೋರ್. ಸೊ ನಾನು ಸ್ವೀಟಿಂದ ಶುರು ಮಾಡ್ತೀನಿ. ನಮಗೆಲ್ಲರಿಗೂ ತುಂಬ ಇಷ್ಟ ಆ್ಯಂಡ್ ವೆರಿ ಹೆಲ್ದಿ ಜಾಗ್ರಿ. ನಮ್ಮ ಹತ್ರ 4 ಟೈಪ್ಸ್ ಆಫ್ ಜಾಗ್ರಿ ಅವೈಲೇಬಲ್ ಇದೆ. ಕೇನ್ ಜಾಗ್ರಿ ಇದೆ, ಪಾಮ್ ಜಾಗ್ರಿ ಇದೆ, ಕೋಕೋನಟ್ ಶುಗರ್ ಇದೆ, ಆ್ಯಂಡ್ ಹೊಸದಾಗಿ ಈಗ ಪಾಮ್ ಶುಗರ್ ಕ್ಯಾಂಡೀಸ್ ಇದೆ. ಇದು ತುಂಬ ಜನಕ್ಕೆ ಏನು ಅಂತ ಗೊತ್ತಿಲ್ಲ. ದಿಸ್ ಇಸ್ ವೆರಿ ಗುಡ್ ಫಾರ್ ನಮಗೆ ಕಷಾಯ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಫಾರ್ ಕೋಲ್ಡ್, ಕಾಫ್ ಇದಕ್ಕೆಲ್ಲ ತುಂಬ ಮಾಡಿ ರಾತ್ರಿಯಲ್ಲಿ ಹಾಲು ಜೊತೆ ಅರಿಶಿನ ಪುಡಿ ಒಂಚೂರು ಪಾಮ್ ಜಾಗ್ರಿ ಕ್ಯಾಂಡಿ ಹಾಕಿಬಿಟ್ಟು ಕುಡಿದ್ರೆ ತುಂಬ ಒಳ್ಳೆಯದು, ವಿತ್ ಅ ಲಿಟಲ್ ಬಿಟ್ ಆಫ್ ಪೆಪ್ಪರ್. ಪೌಡ್ರಸು ಇದೆ ನಮ್ಮ ಹತ್ರ, ಉಂಡೆ ಬೆಲ್ಲನೂ ಸಿಗುತ್ತೆ. ವಿತ್ ದಟ್ ಫಾರ್ ಹೆಲ್ತ್ಗೋಸ್ಕರ ವಿ ಹ್ಯಾವ್ ಇಂಟ್ರಡ್ಯೂಸ್ ಮಿಲೆಟ್ಸ್ ಆಲ್ಸೋ. ತುಂಬ ಕೇರ್ಫುಲ್ಲಾಗಿ ಸೋರ್ಸ್ ಮಾಡ್ತೀವಿ. ಎಲ್ಲಿಂದ ನಮಗೆ ರಾ ಮೆಟೀರಿಯಲ್ಸ್ ಬರ್ತಾ ಇದೆ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಸೊ ನಾವು ಸೋರ್ಸ್ ಮಾಡೋದು ಫ್ರಮ್ ಅ ವೆರಿ ವೆಲ್ ನೋನ್ ಸೋರ್ಸ್, ಫ್ರಮ್ ಅ ಟ್ರಸ್ಟೆಡ್ ಪರ್ಸನಿಂದ ಸೋರ್ಸ್ ಮಾಡಿಬಿಟ್ಟು ಆ ಥರ ಮಿಲೆಟ್ಸ್ ಇಟ್ಕೊಂಡಿದ್ದೀವಿ ನಾವು. ಆ್ಯಂಡ್ ಪೌಡರ್ಸ್ ವೆರಿ ಇಂಪಾರ್ಟೆಂಟ್. ನಾವು ಡೈಲಿ ಅಡುಗೆಗೆ ನಮ್ಮ ಇಂಡಿಯನ್ ಕುಝೀನಲ್ಲಿ ಚಿಲ್ಲಿ ಪೌಡ್ರ್ ಆಗಲಿ ಆ್ಯಂಡ್ ಟರ್ಮರಿಕ್ ಪೌಡ್ರ್, ಅರಿಶಿಣದ ಪುಡಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಟೋರಲ್ಲಿ ತೊಗೊಳ್ಳೋ ಅರಿಶಿನ ಪುಡಿ ಪ್ಯೂರ್ ಆಗಿದೆಯಾ ಅಂತ ನೀವು ಕೇಳಿದ್ರೆ ಡೆಫಿನೆಟ್ ಆಗಿ ಇಲ್ಲ. ಅದರಲ್ಲಿ ಏನು ಮಿಕ್ಸ್ ಆಗ್ತಾ ಇದೆ ಅನ್ನೋದು ಅದನ್ನ ಡೀಟೇಲ್ಸ್ ನಾನು ಹೇಳಲ್ಲ. ಬಟ್ ಪ್ರಕೃತಿ ಅರಿಶಿನ ಪುಡಿಯಲ್ಲಿ ಏನಾಗುತ್ತೆ, ಹೌ ಇಸ್ ಇಟ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಅಂತ ನೀವು ಕೇಳಿದ್ರೆ, ರಾ ಮೆಟೀರಿಯಲ್ಸ್ ನಾವೇ ತರಿಸೋದು. ಫ್ರೆಶ್ ಟರ್ಮರಿಕ್ ಎಲ್ಲ ವಾಶ್ ಆಗಿ ಸನ್ ಡ್ರೈ ಆಗಿ ಪೌಡರ್ ಆಗಿ ಬರೀ ಪೌಡರ್ ಆಗಿ ಬರೋದೇ ಇದು. ಇದರಲ್ಲಿ ಏನು ಮಿಕ್ಸ್ ಆಗಲ್ಲ, ಆಬ್ಸಲ್ಯೂಟ್ಲಿ ನೋ ಪ್ರಿಸರ್ವೇಟಿವ್ಸ್ ಮಿಕ್ಸ್ಡು. ಚಿಲ್ಲಿ ಪೌಡರ್ಸ್, ಚಿಲ್ಲಿ ಪೌಡರ್ ಇಸ್ ದ ಮೋಸ್ಟ್ ಅಡಲ್ಟ್ರೇಟೆಡ್ ಪ್ರಾಡಕ್ಟ್. ಈ ಕಾಲದಲ್ಲಿ ಚಿಲ್ಲಿ ಪೌಡ್ರಿಂದನೇ ಕ್ಯಾನ್ಸರ್ ಬರೋದು ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಚಿಲ್ಲಿ ಪೌಡ್ರಲ್ಲಿ ತುಂಬ ಸಾ ಡಸ್ಟ್ ಮಿಕ್ಸ್ ಮಾಡ್ತಾರೆ. ಸಾ ಡಸ್ಟ್ ಮಿಕ್ಸ್ ಮಾಡಿ ಅ ಲಿಟಲ್ ಬಿಟ್ ಆಫ್ ರೆಡ್ ಚಿಲ್ಲಿ ಪೌಡ್ರು ಮಿಕ್ಸ್ ಆಗ್ತಾ ಇದೆ. ಬಟ್ ನಮ್ಮ ಪ್ರಕೃತಿ ಪೌಡ್ರಲ್ಲಿ ಬರೀ ಚಿಲ್ಲೀಸ್ನ ತೊಗೊಂಡು ಬಂದು ಸನ್ ಡ್ರೈ ಮಾಡಿ ಅದನ್ನ ಪ್ಯೂರಿಟಿನ ನಾವು ಮೇಂಟೈನ್ ಮಾಡ್ತೀವಿ. ಸ್ಪೈಸಸ್ಸು ಅವೈಲೇಬಲ್ ಆಗಿದೆ. ಸಿಲಾನ್ ಸ್ಪೈಸಸಲ್ಲೇ 2 ವೆರೈಟಿ ಇದೆ. ಸಿನಮನಲ್ಲೇ 2 ವೆರೈಟಿ ಇದೆ. ಲೈಕ್ ಸಿಲಾನ್ ಸಿನಮನ್ ಇದೆ, ನಮ್ಮ ಇಂಡಿಯನ್ ಸಿನಮನು ಇದೆ. ಕಸ್ಟಮರ್ಸ್ ಕೆಲವೊಬ್ಬರು ತುಂಬ ಮೈಲ್ಡ್ ಫ್ಲೇವರ್ ಕೇಳ್ತಾರೆ, ಅವರು ಸಿಲಾನ್ ಸಿನಮನ್ ಹೋಗ್ತಾರೆ. ಸ್ವಲ್ಪ ಸ್ಟ್ರಾಂಗ್ ಫ್ಲೇವರ್ ಬೇಕು ಅನ್ನೋರು ಇಂಡಿಯನ್ ಸಿನಮನ್ ತೊಗೊಳ್ತಾರೆ. ಆ ಥರ ನಮ್ಮ ಹತ್ರ ತುಂಬ ಚೆನ್ನಾಗಿರೋ ಸ್ಪೈಸಸ್ಸು ಅವೈಲೇಬಲ್ ಆಗಿದೆ. ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, 1 ತಿಂಗಳು ನೀವು ಟ್ರೈ ಮಾಡಿ ನೋಡಿ, ನಮ್ಮ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನೋಡಿ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ, ಡಿಫ್ರೆನ್ಸ್ ಇದೆಯಾ ಅಂತ ನೀವೇ ಬಂದು ಟ್ರೈ ಮಾಡಿ ನೋಡಬೇಕು. ನಾವು ಎಣ್ಣೆ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನ್ನ ಹಸ್ಬೆಂಡ್ ಕೊಲೆಸ್ಟ್ರಾಲ್ ಕಂಟ್ರೋಲಿಗೆ ಬಂದಿದೆ. ಹೆಲ್ತಲ್ಲಿ ಖಂಡಿತ ಇಂಪ್ರೂವ್ಮೆಂಟ್ ಇದೆ. ನಮ್ಮ ಅಕ್ಕಪಕ್ಕದವ್ರು ಕೂಡ ಕೇಳ್ತಾ ಇದ್ದಾರೆ, ಏನು ಈ ಥರ ಚೇಂಜಸ್ಸು, ಎಲ್ಲಿ ತಗೋತೀರಾ ಆಯಿಲು ಅಂತ. ನಾನು ಅವ್ರಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ, ಹೆಣ್ಮಕ್ಳು ಯಾರು ನಿಮ್ಮ ಫ್ಯಾಮಿಲಿ ಆರೋಗ್ಯದ ಬಗ್ಗೆ ನಿಮಗೆ ಕನ್ಸರ್ನ್ ಇದೆಯೋ ಅವರೆಲ್ಲರೂ ಈ ಪ್ರಕೃತಿ ಆಯಿಲ್ನ ಯೂಸ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ನಾನು 70 ಇಯರ್ಸ್ ಓಲ್ಡ್ ಇದೆ. ಆಲ್ಮೋಸ್ಟ್ 2 ಇಯರ್ಸಿಂದ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಇದೆ ಮುಂಚೆ ಎಲ್ಲ ನಾನು ರಿಫೈನ್ಡ್ ಆಯಿಲ್ ಅದು ಯೂಸ್ ಮಾಡಿದ್ದೆ. ಇವಾಗ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಹೇಳಿದಂತೆ ಒಂದು ಆಲ್ವೇಸ್ ಕ್ವಾಲಿಟಿ ಮೇಂಟೈನ್ ಆಗುತ್ತೆ, ಟೇಸ್ಟ್ನು ಚೆನ್ನಾಗಿರುತ್ತೆ. ಗ್ರೌಂಡ್ನಟ್ ಆಯಿಲೇ ಫಸ್ಟ್ ನಾನು ಟೆಸ್ಟ್ ಮಾಡಿದೆ, ಆಮೇಲೆ ತಿಲ್ ಆಯಿಲು ನಾನು ತೊಗೊಳ್ತೀನಿ. ಇವಾಗ ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಯೂಸ್ ಮಾಡಬೇಕು, ಜಾಸ್ತಿ ಪ್ಯಾಟ್ರನೈಸ್ ಮಾಡಬೇಕು ಪ್ರಾಡಕ್ಟ್ ಅದು ಅಂತ.